ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ SIR ಫಾರ್ಮ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ. ಇದರ ಮೂಲಕ ಮತದಾರರ ಮಾಹಿತಿಯನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿ ಮಾಡಿ ಅರ್ಹ ನಾಗರಿಕರ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸರಿಯಾಗಿ ದಾಖಲಿಸುತ್ತದೆ. ಹಾಗಾದ್ರೆ ಈ SIR ಫಾರ್ಮ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ರಿಂಟ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ ವೋಟರ್ SIR ಫಾರ್ಮ್ ಸಬ್ಮಿಷನ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೆಂಟ್ ನೇಮ್ನಲ್ಲಿ ಬಂದು ನಿಮ್ಮ ವೋಟರ್ ID ನಲ್ಲಿರುವ ನೇಮನ್ನೇ ಎಂಟರ್ ಮಾಡಬೇಕು. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, ನಂತರ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ನ ವೋಟರ್ ID ನಂಬರನ್ನು ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮನ್ನು ಎಂಟರ್ ಮಾಡಿ. ನಂತರ SIR ಕ್ಯಾಟಗರಿನಲ್ಲಿ ಬಂದು ನೀವು ಆಲ್ರೆಡಿ ವೋಟ್ ಮಾಡಿದ್ದಲ್ಲಿ, ಅಂದರೆ ನಿಮ್ಮ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ 2002, 3 or 5ನಲ್ಲಿ ವೋಟ್ ಮಾಡಿದ್ದಲ್ಲಿ ಅವರ ಡೇಟಾ ಇದ್ದಲ್ಲಿ ಮೈ ಪೇರೆಂಟ್ಸ್ ನೇಮ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಅಥವಾ 2025, 26ನಲ್ಲಿ ನಿಮ್ಮ ಪೇರೆಂಟ್ಸ್ ಡೇಟಾ ಇದ್ದಲ್ಲಿ ಈ ಆಪ್ಷನನ್ನು ಕ್ಲಿಕ್ ಮಾಡಿ. ನೀದರ್ ಮೈ ನೇಮ್ ನಾರ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಸ್ಟ್ಸ್ ಇನ್ ದ ಎಲೆಕ್ಟ್ರೋಲ್ ರೋಲ್ ಆಫ್ ಲಾಸ್ಟ್ SIR, ಅಂದರೆ ನೀವು ವೋಟ್ ಮಾಡಿದ್ದಲ್ಲಿ ಅದರ ಡೇಟಾ ಇಲ್ಲವಾದಲ್ಲಿ ಈ ಆಪ್ಷನನ್ನು ಕ್ಲಿಕ್ ಮಾಡಿ. ಸೀರಿಯಲ್ ನಂಬರ್, ಅಂದರೆ ನಿಮ್ಮ ಕ್ರಮ ಸಂಖ್ಯೆಯನ್ನು ಎಂಟರ್ ಮಾಡಿ. ಪೋಲಿಂಗ್ ಸ್ಟೇಷನ್ನಲ್ಲಿ ಬಂದು ನಿಮ್ಮ ವೋಟಿಂಗ್ ಸ್ಟೇಷನ್ ನೇಮನ್ನು ಎಂಟರ್ ಮಾಡಿ. ಇದಾದ ನಂತರ ಫ್ಯಾಮಿಲಿ ಡೀಟೇಲ್ಸ್ನಲ್ಲಿ ಬಂದು ಫಾದರ್ ನೇಮನ್ನು ಎಂಟರ್ ಮಾಡಿ. ನಂತರ ಮದರ್ ನೇಮನ್ನು ಎಂಟರ್ ಮಾಡಿ. ಇದಾದ ನಂತರ ರಿಲೇಟಿವ್ ಟೈಪ್ನಲ್ಲಿ ಬಂದು ಫಾದರ್, ಮದರ್ ಅಥವಾ ಗಾರ್ಡಿಯನ್ ನೇಮನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ರಿಲೇಟಿವ್ನ ಎಪಿಕ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ನಲ್ಲಿ ಬಂದು ಅಪ್ಲಿಕೆಂಟ್ಸ್ನ ಫೋಟೋವನ್ನು ಅಪ್ಲೋಡ್ ಮಾಡಿ. ಇದು 2 MB ಒಳಗಡೆ ಮಾತ್ರ ಇರಬೇಕು. ನಂತರ ನಿಮ್ಮ ಅಪ್ಲಿಕೆಂಟ್ನ ಆಧಾರ್ನ PDF ಫೈಲನ್ನು ಅಪ್ಲೋಡ್ ಮಾಡಿ. ಅದು ಕೂಡ 2 MB ಒಳಗಡೆನೇ ಇರಬೇಕು. ಇದೆಲ್ಲ ಆದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ವಿತ್ ಕಾರ್ಡ್ಸ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಆದ ನಂತರ ನಿಮ್ಮ ಅಕ್ನಾಲೆಜ್ಮೆಂಟ್ ಇಲ್ಲಿ ವ್ಯೂ ಆಗುತ್ತೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.